ಐಪಿಎಲ್ನಿಂದ ಮುಸ್ತಫಿಜುರ್ ರೆಹಮಾನ್ರನ್ನ ಕೈಬಿಟ್ಟಿದ್ದೇ ಬಿಟ್ಟಿದ್ದು. ಅಲ್ಲಿಂದ ಶುರುವಾದಂಥ ಕಿಡಿ ಈಗ T20 ವಿಶ್ವಕಪ್ ಹೆಸರಲ್ಲಿ ಕಾಡ್ಗಿಚ್ಚಾಗಿ ಹಬ್ಬಿಕೊಳ್ತಾ ಇದೆ. ಭಾರತದಲ್ಲಿ ನಾವು ಪಂದ್ಯಗಳನ್ನೇ ಆಡಲ್ಲ, ವೆನ್ಯೂ ಚೇಂಜ್ ಮಾಡಿ ಅಂತ ICC ಬೆನ್ನು ಬಿದ್ದಿರುವಂಥ ಬಾಂಗ್ಲಾದೇಶಕ್ಕೆ ಈಗ ಪಾಕಿಸ್ತಾನದ ಸಪೋರ್ಟ್ ಕೂಡ ಸಿಕ್ಕಿದೆ. ಸೊ ಈಗ ಇರುವಂಥ ಪ್ರಶ್ನೆ ಅಂದರೆ ICCಯ ನಿರ್ಧಾರ ಏನು? BCCI ದುಡುಕ್ತಾ ಮುಂದೆ ಏನೆಲ್ಲ ಟರ್ನನ್ನು ಪಡಿಬಹುದು? ಇಲ್ಲಿ ಪಾಕಿಸ್ತಾನ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳುತ್ತಾ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಫೆಬ್ರವರಿ 7ರಿಂದ T20 ವಿಶ್ವಕಪ್ ಆರಂಭವಾಗಲಿದೆ. ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಈ ಟೂರ್ನಿಯನ್ನು ಆಯೋಜನೆ ಮಾಡ್ತಿವೆ. ಅನೌನ್ಸ್ ಆಗಿರುವಂಥ ಶೆಡ್ಯೂಲ್ ಪ್ರಕಾರ ಪಾಕಿಸ್ತಾನ ಮಾತ್ರ ತನ್ನೆಲ್ಲ ಪಂದ್ಯಗಳನ್ನು ಲಂಕಾದಲ್ಲಿ ಆಡಬೇಕು, ಹಾಗೆ ಉಳಿದೆಲ್ಲ ತಂಡಗಳು ಭಾರತದಲ್ಲೇ ಪಂದ್ಯಗಳನ್ನು ಆಡಬೇಕಿದೆ. ಆದರೆ ಈಗ ಬಾಂಗ್ಲಾದೇಶ ಕೂಡ ನಾವು ಭಾರತಕ್ಕೆ ಕಾಲಿಡಲ್ಲ, ನಮ್ಮ ಪಂದ್ಯಗಳನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ ICCಗೆ ಪತ್ರ ಬರೆದಿದ್ದಾರೆ. ಆದರೆ ಇದಕ್ಕೆ ICC ಕ್ಯಾರೆ ಎಂದಿರಲಿಲ್ಲ. ಭಾರತದಲ್ಲೇ ಪಂದ್ಯಗಳನ್ನು ಆಡಿ ಇಲ್ಲದೇ ಇದ್ರೆ ಬಿಡಿ ಅಂತ ಖಡಕ್ ಸಂದೇಶ ಕೊಟ್ಟಿತ್ತು. ಆದರೆ ಈಗ ಬಾಂಗ್ಲಾದೇಶ ಇನ್ನೊಂದು ಹೆಜ್ಜೆ ಮುಂದಿಟ್ಟಿದೆ. ಪಂದ್ಯಗಳನ್ನ ಶಿಫ್ಟ್ ಮಾಡುವಂತೆ ICCಗೆ 2ನೇ ಪತ್ರ. ICC T20 ವಿಶ್ವಕಪ್ ಪಂದ್ಯಗಳನ್ನು ಭಾರತದಿಂದ ಶ್ರೀಲಂಕಾಗೆ ಸ್ಥಳಾಂತರ ಮಾಡಬೇಕು ಅಂತ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಗೆ 2ನೇ ಬಾರಿಗೆ ಪತ್ರ ಬರೆದಿದೆ. ಮೊದಲ ಬಾರಿ ಪತ್ರದ ವೇಳೆ ಭದ್ರತಾ ಕಾರಣಗಳಿಂದ ಸ್ಥಳಾಂತರ ಮಾಡಬೇಕು ಅಂತ ಕೇಳ್ಕೊಂಡಿತ್ತು. ಈ ವೇಳೆ ಯಾವ ರೀತಿಯ ಭದ್ರತಾ ಸಮಸ್ಯೆ ಎದುರಾಗಬಹುದು ಅಂತ ICC ಪ್ರಶ್ನೆ ಮಾಡಿತ್ತು. ಹಾಗೆ ಇದೇ ವೇಳೆ BCCI ಕಡೆಯಿಂದ ಉನ್ನತ ಮಟ್ಟದ ಭದ್ರತೆಗೆ ಒಪ್ಪಿಗೆ ಸಿಕ್ಕಿದೆ, ಹೀಗಾಗಿ ನೀವು ಭಾರತದಲ್ಲಿಯೇ ಪಂದ್ಯಗಳನ್ನು ಆಡಬೇಕು ಎಂದಿತ್ತು. ಇದಕ್ಕೆ 2ನೇ ಪತ್ರದಲ್ಲಿ ಮತ್ತಷ್ಟು ರೀಸನ್ಗಳನ್ನು ಕೊಟ್ಟಿರುವಂತಹ ಬಾಂಗ್ಲಾದೇಶ ನಮ್ಮ ದೇಶದ ಆಟಗಾರನನ್ನ IPL ಟೂರ್ನಿಯಿಂದ ಹೊರಹಾಕುವ ಮೂಲಕ BCCI ಅವಮಾನ ಮಾಡಿದೆ. ಹೀಗಾಗಿ ಭಾರತದಲ್ಲಿ ಆಡುವುದು ಇದು ಕೇವಲ ಭದ್ರತಾ ಸಮಸ್ಯೆ ಮಾತ್ರ ಅಲ್ಲ, ನಮ್ಮ ದೇಶದ ಘನತೆಯ ವಿಚಾರ ಕೂಡ ಆಗಿದೆ. ಭಾರತ ಬಾಂಗ್ಲಾದೇಶವನ್ನು ಅವಮಾನ ಮಾಡಿದೆ. ಸೊ ಈ ಅವಮಾನದ ಕಾರಣದಿಂದಾಗಿ ನಮ್ಮ ತಂಡ ಭಾರತದಲ್ಲಿ ಆಡಬಾರದು ಅಂತ 2ನೇ ಪತ್ರದಲ್ಲಿ ಉಲ್ಲೇಖ ಮಾಡಿದೆ. ಇನ್ನು ಬಾಂಗ್ಲಾದ ನಿಲುವಿಗೆ ಪಾಕಿಸ್ತಾನದ ಸಪೋರ್ಟ್ ಕೂಡ ಸಿಕ್ಕಿದೆ. ಬಾಂಗ್ಲಾದೇಶದ ನಿರ್ಧಾರ ಕರೆಕ್ಟ್ ಆಗಿಯೇ ಇದೆ. ಭಾರತದಲ್ಲಿ ಪಂದ್ಯಗಳನ್ನು ಆಡೋದು ಸೇಫ್ ಅಲ್ಲ, ನಾವು ನಿಮ್ಮ ಬೆಂಬಲಕ್ಕೆ ಇದ್ದೇವೆ ಅಂತ ಪಾಕಿಸ್ತಾನ ಇಲ್ಲಿ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳೋಕೆ ಮುಂದಾಗಿದೆ. ಸೊ ಹೀಗಾಗಿ ಮುಂದಿನ 2 ದಿನಗಳಲ್ಲಿ BCBಯ ಮನವಿಯನ್ನು ICC ಪರಿಶೀಲನೆ ಮಾಡಬೇಕಿದೆ. ಸೊ ಸದಸ್ಯರ ಅಭಿಪ್ರಾಯದಂತೆ ಅಂದರೆ ICC ಮೆಂಬರ್ಗಳ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅಲ್ಲದೆ ICC ಅಧ್ಯಕ್ಷ ಜೈಶಾ ಆಗಿರೋದ್ರಿಂದ ಏನೇ ನಿರ್ಧಾರ ಬಂದರೂ ಅಥವಾ ಯಾವುದೇ ರೀತಿಯ ನಿರ್ಧಾರವನ್ನು ತಗೊಂಡ್ರೂ ಕೂಡ ಅದು ಹೆಚ್ಚಿನ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಆಕ್ಚುಲಿ ಈ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋ ಮುನ್ನವೇ BCCI ಸ್ವಲ್ಪ ಸ್ಮಾರ್ಟ್ ಮೂವ್ ಅನ್ನ ಮಾಡಬಹುದಿತ್ತು. ಯಾಕಂದ್ರೆ ಭಾರತದಿಂದಲೇ ಜನ್ಮ ತಾಳಿರುವಂತಹ ಬಾಂಗ್ಲಾದಂಥ ಪುಟ್ಟ ದೇಶ ಈಗ ಭಾರತದಲ್ಲೇ ಬಂದು ಪಂದ್ಯಗಳನ್ನು ಆಡಲ್ಲ ಅಂದಾಗ ವಿಶ್ವ ಮಟ್ಟದಲ್ಲಿ ಅದು ಭಾರತಕ್ಕೆ ಪ್ರತಿಷ್ಠೆಯ ಪ್ರಶ್ನೆ ಕೂಡ ಆಗುತ್ತೆ. ಸೇಫ್ಟಿ ಬಗ್ಗೆ ಚರ್ಚೆ ಶುರುವಾಗುತ್ತೆ. ಸೊ ಸಮಸ್ಯೆಯ ಮೂಲ ಮತ್ತು ಪ್ರಸ್ತುತ BCCIಗೆ ಎದುರಾಗಿರುವಂತಹ ಪ್ರಶ್ನೆಗಳು ಏನೆಲ್ಲ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. IPLನಿಂದ ಮುಸ್ತಫಿಜುರ್ ರೆಹಮಾನ್ರನ್ನ ಕೈ ಬಿಡೋ ಮುನ್ನ ಸ್ವಲ್ಪ ಟೈಮ್ ತಗೊಳ್ಬೋದಿತ್ತು. ಯಾವಾಗ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ಹಲ್ಲೆ ಹಾಗೆ ಅಲ್ಲಿ ಹತ್ಯೆಗಳ ಪ್ರಕರಣಗಳು ಜಾಸ್ತಿ ಆಗುತ್ತೋ ಅದು ಭಾರತದಲ್ಲಿ ಸಹಜವಾಗಿ ಆಕ್ರೋಶವನ್ನು ವ್ಯಕ್ತವಾಗುವಂತೆ ಮಾಡುತ್ತೆ. ಸೊ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಅಲ್ಲಿ ಹಲ್ಲೆ ಮಾಡ್ತಿದ್ದಾರೆ, ಹಾಗೆ ಏನು ಅವರನ್ನ ಜೀವಗಳನ್ನು ತೆಗೆಯುವಂಥ ಪ್ರಸಂಗಗಳು ನಡೀತಾ ಇದೆ. ಸೊ ಇಂಥ ಟೈಮಲ್ಲಿ ಬಾಂಗ್ಲಾದ ಆಟಗಾರ IPLನಲ್ಲಿ ಆಡೋದು ಬೇಡ ಅಂತೇಳಿ ಕೆಲವರು ತಗಾದೆಯನ್ನೇ ತೆಗಿತಾರೆ. ಸೊ ಇಂಥ ಟೈಮಲ್ಲಿ BCCI ಸ್ವಲ್ಪ ಟೈಮ್ ತಗೊಳ್ಬಹುದಿತ್ತು, ಹಾಗೆ ಚರ್ಚೆಯನ್ನು ಮಾಡಬಹುದಿತ್ತು. ಯಾಕಂದರೆ IPLನಲ್ಲಿ ಮುಸ್ತಫಿಜುರ್ ರೆಹಮಾನ್ರನ್ನ ಅವರ ಹೆಸರನ್ನು ನೋಂದಾವಣೆ ಮಾಡ್ಕೊಂಡಾಗಲೇ IPLನಲ್ಲಿ ಮೆಗಾ ಆಕ್ಷನ್ ಆಗುತ್ತೆ, ಮಿನಿ ಆಕ್ಷನ್ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಅವರನ್ನು ಸಹಜವಾಗಿ ಏನೆಲ್ಲ ನಿಯಮಗಳಿತ್ತು ಅದರಂತೆಯೇ KKR ತಂಡ ಖರೀದಿ ಮಾಡಿರುತ್ತೆ. ಸೊ ಇಲ್ಲಿ KKR ತಪ್ಪು ಮಾಡಿದೆ ಅನ್ನೋದನ್ನು ಹೇಳೋಕೆ ಸಾಧ್ಯನೇ ಇಲ್ಲ. ಸೊ ಏನೇನು ಪ್ರೊಸೀಜರ್ಸ್ ಇತ್ತು ಅದು ಅಲ್ಲದೆ ಅವರು ಹೆಸರನ್ನು ನೋಂದಾಯಿಸ್ಕೊಂಡಿರ್ತಾರೆ. ಹೀಗಾಗಿ ಮುಸ್ತಫಿಜುರ್ ತಮ್ಮ ತಂಡಕ್ಕೆ ಬೇಕು, ಒಬ್ಬ ಕ್ವಾಲಿಟಿ ಆಟಗಾರ ಅಂತೇಳಿ ಅವರು ಖರೀದಿ ಮಾಡ್ತಾರೆ. ಬಟ್ ಆನಂತರ ಇದೆಲ್ಲ ಬೆಳವಣಿಗೆ ಆಗೋದು, ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಆಗೋದು, ಹಾಗೆ ಅಲ್ಲಿನ ಆಟಗಾರರು ಇಲ್ಲಿ ಆಡೋದು ಬೇಡ ಎನ್ನುವಂಥ ತಗಾದೆ ಶುರುವಾಗೋದು. ಸೊ ಇಂಥ ಟೈಮಲ್ಲಿ BCCI ಏಕಾಏಕಿಯಾಗಿ KKRಗೆ ರೆಫರ್ ಮಾಡುವಂಥ ಅವಶ್ಯಕತೆ ಇತ್ತ. ಸೊ ಒಂದಷ್ಟು ಟೈಮ್ ತಗೊಳ್ಬಹುದಿತ್ತು, ಅಲ್ಲಿರುವಂಥ ಸದಸ್ಯರ ಜೊತೆಗೆ ಚರ್ಚೆ ಮಾಡಬಹುದಿತ್ತು. ಈಗ ನೀವು ದಿಢೀರ್ ಅಂತ ಕೈ ಬಿಟ್ರೆ ಮುಂದೆ ಏನೆಲ್ಲ ಆಗಬಹುದು ಅನ್ನೋದನ್ನು ಚರ್ಚೆನ ಮಾಡಬಹುದಿತ್ತು. ಸೊ ಯಾವಾಗ ಏಕಾಏಕಿ ಬಿಡ್ತಾರೋ ಅಲ್ಲಿ ಅವಮಾನಕ್ಕೊಳಗಾಗುತ್ತೆ ಬಾಂಗ್ಲಾದೇಶ ತಂಡ.
ಎಸ್, ಏಕಾಏಕಿಯಾಗಿ IPLನಿಂದ ಬಾಂಗ್ಲಾ ಆಟಗಾರರನ್ನ ಕೈ ಬಿಟ್ಟಿದ್ರಿಂದ ಅವಮಾನಕ್ಕೊಳಗಾಗುತ್ತೆ ಬಾಂಗ್ಲಾ. ಸೊ ಹೀಗಾಗಿ ತಗಾದೆಯನ್ನ ಶುರು ಮಾಡ್ತಾರೆ. ಸೊ ಏನಂತ, T20 ವಿಶ್ವಕಪ್ಗಾಗಿ ಭಾರತಕ್ಕೆ ಬರಲ್ಲ ಅಂತ ICCಗೆ ಪತ್ರವನ್ನ ಬರೀತಾರೆ. ಯಾವಾಗ ಬಾಂಗ್ಲಾ ಆಟಗಾರ IPLನಿಂದ ಹೊರ ದಬ್ತಾರೋ ಅಲ್ಲಿ ಬಾಂಗ್ಲಾದೇಶ ಮತ್ತೆ ಅವಮಾನ ಆದಂಗಾಗಿ ಏನ್ ಮಾಡುತ್ತೆ, ನಾವು ವಿಶ್ವಕಪ್ಗಾಗಿ T20 ವಿಶ್ವಕಪ್ ಅನ್ನ ಆಡಕ್ ನಾವು ಕೂಡ ಭಾರತಕ್ಕೆ ಬರಲ್ಲ, ನಮಗೂ ಕೂಡ ಸೇಫ್ಟಿ ಇಲ್ಲ ಅಂತೇಳಿ ತಗಾದೆಯನ್ನ ತೆಗಿತಾರೆ. ಸೊ ICCಗೆ ಪತ್ರವನ್ನು ಕೂಡ ಬರೀತಾರೆ. ಅಂದ್ರೆ ನಮ್ಮ ಪಂದ್ಯಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿ, ಈಗ ಪಾಕಿಸ್ತಾನದ ಪಂದ್ಯಗಳನ್ನ ಲಂಕಾದಲ್ಲಿ ಆಡಿಸ್ತಾ ಇರುವಂತೆ ನಮ್ಮ ಪಂದ್ಯಗಳನ್ನು ಕೂಡ ಲಂಕಾದಲ್ಲಿ ಆಡಿಸಿ ಅಂತೇಳಿ ICCಗೆ ಪತ್ರವನ್ನ ಬರೀತಾರೆ. ಸೊ ಇಲ್ಲಿ ಏನಾಗುತ್ತೆ, IPL ಕಿಡಿ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ತಟ್ಟುತ್ತೆ. ಸೊ IPLನ ಕಿಡಿ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಅಥವಾ ICC ಟೂರ್ನಿಗಳಿಗೆ ತಟ್ಟುವುದರ ಬಗ್ಗೆ ಕೂಡ BCCI ಯೋಜನೆಯನ್ನ ಮಾಡಬೇಕಾಗಿತ್ತು. ನೆಕ್ಸ್ಟ್, ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಟೂರ್ನಿಗಳ ಆಯೋಜನೆ ಮಾಡೋ ಟೈಮಲ್ಲಿ ಅಪಸ್ವರಗಳು ಕೇಳಿ ಬರಬಹುದು. ಎಸ್, ಮುಂದಿನ ದಿನಗಳಲ್ಲಿ ಭಾರತ ಈಗ ಕ್ರಿಕೆಟ್ ವಿಚಾರವಾಗಿ ಹಾಗೆ ಸ್ಪೋರ್ಟ್ಸ್ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಸಕ್ಸಸ್ಫುಲ್ ಜರ್ನಿಯನ್ನ ಶುರು ಮಾಡಿದೆ. ಅದು ಅಲ್ಲದೆ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ದೊಡ್ಡ ದೊಡ್ಡ ಇವೆಂಟ್ಗಳ ಆಯೋಜನೆ ಆಗೋದಿದೆ. ಅದರಲ್ಲೂ ICC ಟೂರ್ನಿಗಳು ಅಂತ ಬಂದಾಗ ಭಾರತ ಯಾವಾಗಲೂ ಕೂಡ ಫಸ್ಟ್ ಆಪ್ಷನ್ ಆಗಿರುತ್ತೆ. ಸೊ ಇಂಥ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಟೂರ್ನಿಗಳನ್ನ ಆಯೋಜನೆ ಮಾಡಬೇಕಾದ ಟೈಮಲ್ಲಿ ಸೊ ಅಪಸ್ವರಗಳು ಕೇಳಿ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾವು ಭಾರತಕ್ಕೆ ಬರಲ್ಲ ಅಂತ ಅಂದಾಗ ವಿಶ್ವ ಮಟ್ಟದಲ್ಲಿ ಅದು ಭಾರತಕ್ಕೆ ಒಂದು ರೀತಿಯಾಗಿ ಮುಜುಗರದ ಸ್ಥಿತಿಯನ್ನ ನಿರ್ಮಾಣ ಮಾಡಬಹುದು ಅಥವಾ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಕೂಡ ಕಾಡಬಹುದು. ಅಂಡ್ ನೆಕ್ಸ್ಟ್, ಕಾಮನ್ವೆಲ್ತ್ ಹಾಗೆ ಒಲಿಂಪಿಕ್ಸ್ ನಂತ ಇವೆಂಟ್ಸ್ ಆಯೋಜನೆಗೂ ಕೂಡ ಹೊಡೆತವನ್ನ ಬೀಳಬಹುದು. ಎಸ್, ಭಾರತ ಈಗ ಆಲ್ರೆಡಿ ಒಲಿಂಪಿಕ್ಸ್ ನಂತ ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು ಅಂತೇಳಿ ಚರ್ಚೆ ಆಗ್ತಾ ಇದೆ. ಸೊ ಮುಂದಿನ ವರ್ಷಗಳಲ್ಲಿ ಅದು ಸಾಧ್ಯ ಕೂಡ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಹೆಚ್ಚಿನ ದೇಶಗಳು ನಾವು ಭಾರತಕ್ಕೆ ಬರಲ್ಲ, ಅಲ್ಲಿ ಸೇಫ್ಟಿ ಇಲ್ಲ ಅಥವಾ ಮತ್ತೇನೋ ಬೇರೆ ರೀಸನ್ ಅನ್ನ ಹೇಳಿದಾಗ ಅದು ವಿಶ್ವ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಹಾಗೆ ಭಾರತಕ್ಕೆ ಅನುಮತಿಯನ್ನ ಕೊಡೋ ಮುನ್ನ ಸಾಕಷ್ಟು ಚರ್ಚೆ ಆಗಬೇಕಾಗುತ್ತೆ, ಅಪಸ್ವರಗಳು ಕೇಳಿ ಬರ್ತಾ ಇವೆ. ಸೊ ಇಂಥ ಟೈಮಲ್ಲೂ ಕೂಡ ಹೊಡೆತಗಳು ಬೀಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಕ್ಚುಲಿ ಇಲ್ಲಿ ಬಾಂಗ್ಲಾದೇಶಕ್ಕಿಂತ ಪಾಕಿಸ್ತಾನವನ್ನ ಭಾರತಕ್ಕೆ ನಾವು ಬಿಟ್ಕೊಳ್ಳಲ್ಲ ಅನ್ನೋದ್ರಲ್ಲಿ ಸಾಲಿಡ್ ರೀಸನ್ಗಳಿವೆ. ಯಾಕಂದ್ರೆ ಪಾಕಿಸ್ತಾನಿಯರು ಭಾರತದೊಳಗೆ ಬಂದು ಹೀನ ಕೃತ್ಯಗಳನ್ನ ಎಸಗ್ತಾರೆ. ಸೊ ಸೇಫ್ಟಿ ಪರ್ಪಸ್ ಅನ್ಕೊಂಡು ನಾವು ಅವರ ರಾಷ್ಟ್ರಕ್ಕೆ ಹೋಗದೇ ಇರೋದು ಅಥವಾ ಅವರನ್ನ ನಮ್ಮ ರಾಷ್ಟ್ರಕ್ಕೆ ಬಿಟ್ಕೊಳ್ಳೋದೇ ಇರೋದು ನಿಜಕ್ಕೂ ಕೂಡ ಒಳ್ಳೆಯ ನಿರ್ಧಾರನೇ. ಅದೀಗ ಬಾಂಗ್ಲಾದ ವಿಚಾರವಂತ ಬಂದಾಗ ಸ್ವಲ್ಪ ಬೇರೆಯದ್ದೇ ಚರ್ಚೆಗಳು ಶುರುವಾಗುತ್ತೆ. ಅದು ಅಲ್ಲದೆ ಮುಂದಿನ ದಿನಗಳಲ್ಲಿ ವಿಶ್ವ ಮಟ್ಟದಲ್ಲಿ ಭಾರತಕ್ಕೆ ಅದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ಕೂಡ ಕಾಡಬಹುದು. ಸೊ ಕ್ರೀಡೆಯಲ್ಲಿ ಭಾರತ ಕೂಡ ಮುಂದಿರೋದ್ರಿಂದ ಸ್ಪೋರ್ಟ್ಸ್ ಕಲ್ಚರ್ ಮೇಲೆ ಬೇಸಿಸ್, ಅದರ ಆಧಾರದ ಮೇಲೆ BCCI ಇದನ್ನ ಹ್ಯಾಂಡಲ್ ಮಾಡಬಹುದಿತ್ತೋ ಏನೋ. ಸದ್ಯಕ್ಕಂತೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಇನ್ನಾದ್ರೂ ಕೂಡ BCCI ಅಳೆದು ತೂಗಿ ಹೆಜ್ಜೆ ಇಡಬೇಕಿದೆ. ಹಾಗೆ ICC ಮುಂದಿನ 2 ದಿನಗಳಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಮಸ್ಕಾರ.